ಥ್ಯಾಂಕ್ ಯು. ನಾನು ರೇಣುಕಾರಾಧ್ಯ, ಬಳ್ಳಾರಿ ಜಿಲ್ಲೆಯ ವರದಿಗಾರ. ಗಣಿನಾಡು ಬಳ್ಳಾರಿಯಲ್ಲಿ ಸಾಕಷ್ಟು ಶಾಲಾ ಕಾಲೇಜುಗಳಿವೆ. ಮಕ್ಕಳು ಇರೋದಿಕ್ಕೆ ವ್ಯವಸ್ಥೆ ಇಲ್ಲದೆ ಸಾಕಷ್ಟು ಬಾಡಿಗೆ ಪಿಜಿಗಳಲ್ಲಿ ಇರತಕ್ಕಂಥದ್ದು. ಇನ್ನೂ ಶಾಲಾ ಕಾಲೇಜುಗಳಲ್ಲಿ ಬಾಡಿಗೆ ಹಾಸ್ಟೆಲ್ಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾನೀಗ ಒಂದು ಹಾಸ್ಟೆಲ್ ಅನ್ನ ತೋರಿಸ್ತೀನಿ. ಈ ದೃಶ್ಯದಲ್ಲಿ ನೀವು ನೋಡಬಹುದು. ಈ ಹಾಸ್ಟೆಲ್ ಅನ್ನ ನೀವೇನ್ ನೋಡ್ತಿದ್ದೀರಾ, ಇದು ಬಳ್ಳಾರಿಯ ಶ್ರೀಕೃಷ್ಣ ದೇವರಾಯ ಯೂನಿವರ್ಸಿಟಿಯಲ್ಲಿ ಇರತಕ್ಕಂತ ಒಂದು ಬೃಹತ್ತಾದ ಹಾಸ್ಟೆಲ್. ಸುಮಾರು 250ರಿಂದ 300 ಮಕ್ಕಳು ಈ ಒಂದು ಹಾಸ್ಟೆಲ್ ನಲ್ಲಿ ತಂಗಬಹುದು. ಆದ್ರೆ ಈ ದುರಂತದ ವಿಷಯ ಏನು ಅಂದ್ರೆ 2023ರಲ್ಲಿ ಈ ಒಂದು ಹಾಸ್ಟೆಲ್ ಅನ್ನ ಉದ್ಘಾಟನೆ ಮಾಡಿದ್ರು ಕೂಡ ಇಲ್ಲಿಯವರೆಗೂ ಕೂಡ ಬಳಕೆಯನ್ನ ಮಾಡ್ತಾ ಇಲ್ಲ. ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಅಂದ್ರೆ ಈ ಹಾಸ್ಟೆಲ್ ಅನ್ನ ಕಟ್ಟಿ 3-4 ವರ್ಷ ಆದ್ರೂ ಕೂಡ ಬಳಕೆ ಮಾಡ್ತಾ ಇಲ್ಲ. ಈಗಾಗಲೇ ಕಟ್ಟಡ ಬಿರುಕು ಬಿಡ್ತಾ ಇದೆ. ಅಂದ್ರೆ ಬಳಕೆ ಮಾಡದೇ ಇರತಕ್ಕಂತ ಹಿನ್ನೆಲೆಯಲ್ಲಿ, ಜೊತೆಗೆ ಸರಿಯಾಗಿ ನಿರ್ವಹಣೆ ಮಾಡದೇ ಇರತಕ್ಕಂತ ಹಿನ್ನೆಲೆಯಲ್ಲಿ ಈ ಹಾಸ್ಟೆಲ್ ಸಂಪೂರ್ಣವಾಗಿ ಬಿರುಕು ಬಿಡ್ತಾ ಇದೆ. 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, ಅಂದ್ರೆ 250ರಿಂದ 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಇಡತಕ್ಕಂತ ಹಾಸ್ಟೆಲ್ ಇದನ್ನ ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ ಯೂನಿವರ್ಸಿಟಿ ಅನ್ನೋದು ಈಗ ಆರೋಪ ಇರತಕ್ಕಂಥದ್ದು. ನಿಜ, ಕೇವಲ ಇದು ಆರೋಪ ಅಲ್ಲ, ಸಾಕ್ಷಿ ಸಮೇತ ನೋಡಬಹುದು. ಕಳೆದ 3 ವರ್ಷಗಳ ಹಿಂದೆ ಈ ಒಂದು ಹಾಸ್ಟೆಲ್ ಅನ್ನ ಕಟ್ಟಿದ್ರು ಕೂಡ ಇಲ್ಲಿಯವರೆಗೂ ಬಳಕೆ ಮಾಡ್ತಾ ಇಲ್ಲ. ಸಾಕಷ್ಟು ಜನ ಬಳ್ಳಾರಿಯ ವಿಶ್ವವಿದ್ಯಾಲಯಕ್ಕೆ, ಕೃಷ್ಣದೇವರಾಯ ವಿಶ್ವವಿದ್ಯಾಲಯಕ್ಕೆ ಹಳ್ಳಿಗಳಿಂದ ಬರ್ತಾರೆ, ಬಸ್ಗಳಲ್ಲಿ ಬರ್ತಾರೆ, ಕೆಲವರು ಪಿಜಿಗಳಲ್ಲಿದ್ದಾರೆ. ಇದರ ಒಳಭಾಗದ ಸ್ಥಿತಿಯನ್ನ ನಿಮಗೆ ತೋರಿಸ್ತೀನಿ, ನೋಡಬಹುದು ಯಾವ ರೀತಿಯಾಗಿದೆ ಇದರ ದೃಶ್ಯಾವಳಿ. ಅಂದ್ರೆ ನೀವು ನೋಡಬಹುದು ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು. ಇದರಲ್ಲಿ ಒಂದು ಬಾರಿ ಕಳ್ಳತನ ಕೂಡ ಆಗಿತ್ತು. ಅಂದ್ರೆ ಇಂತಹ ಸ್ವಿಚ್ ಬೋರ್ಡ್ ಗಳಾಗಿರ್ಬೋದು, ಇದರಲ್ಲಿ ಹಾಕಿರ್ತಕ್ಕಂಥ ಏನು ಲೈನ್ಗಳಿದಾವೆ ಅಥವಾ ವೈರ್ಗಳಿದಾವೆ, ಫ್ಯಾನ್ಗಳು, ಅವೆಲ್ಲವನ್ನು ಕೂಡ ಕಳ್ಳತನ ಮಾಡಿದ್ರು. ಅಂದ್ರೆ ಅಷ್ಟರ ಮಟ್ಟಿಗೆ ಇದು ಒಂದು ಪಾಳು ಬಂಗಲೆ ರೀತಿಯಲ್ಲಿ ಈ ಒಂದು ಹಾಸ್ಟೆಲ್ ಇರತಕ್ಕಂಥದ್ದು. ಇನ್ನೊಂದು ಕಡೆಗೆ ಈ ಬೋರ್ಡ್ ಅನ್ನ ನೋಡಿ, ಇಲ್ಲಿ ಸ್ಪಷ್ಟವಾಗಿ ನಮೂದು ಮಾಡಿದ್ದಾರೆ 2023ರಲ್ಲಿ ಈ ಒಂದು ಹಾಸ್ಟೆಲ್ ಅನ್ನ ಉದ್ಘಾಟನೆ ಮಾಡಿದ್ದಾರೆ. ಅಂದ್ರೆ ಅಂದಿನ ರಾಜ್ಯಪಾಲರಾಗಿರ್ತಕ್ಕಂಥ ತಾವರ್ ಚಂದ್ ಗೆಹ್ಲೋಟ್ ಅವರಾಗಿರ್ಬೋದು, ಜೊತೆಗೆ ಅಂದು ಸಚಿವರಾಗಿರ್ತಕ್ಕಂಥ ಬಿ ನಾಗೇಂದ್ರ ಅವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಾಸ್ಟೆಲ್ ಅನ್ನ ಉದ್ಘಾಟನೆ ಮಾಡಿದ್ರು. ಆದ್ರೆ ಈಗಿನ ಸನ್ನಿವೇಶ ನೋಡ್ರಿ, ಎಷ್ಟು ಅತ್ಯಂತ ಅದ್ಭುತವಾಗಿ ಹಾಸ್ಟೆಲ್ ಅನ್ನು ನಿರ್ಮಾಣ ಮಾಡಿದ್ದಾರೆ. ಆದ್ರೆ ಬಳಕೆಯನ್ನು ಮಾಡ್ಕೊಳ್ತಾ ಇಲ್ಲ. ನಿಜಕ್ಕೂ ಬೇಸರ ಅನ್ಸುತ್ತೆ. ಸರ್ಕಾರಿ ಹಾಸ್ಟೆಲ್ಗಳು ಇದ್ರೂ ಕೂಡ ಬಾಡಿಗೆ ಹಾಸ್ಟೆಲ್ಗಳನ್ನ ಈಗಾಗಲೇ ತೆಗೆದುಕೊಳ್ಳಾಗ್ತಾ ಇರತಕ್ಕಂಥದ್ದು. ಇದನ್ನ ಯಾಕೆ ಬಳಕೆ ಮಾಡ್ಕೊಳ್ತಿಲ್ಲ ಅಂತ ಪ್ರಶ್ನೆ ಮಾಡಿದ್ರೆ ಯೂನಿವರ್ಸಿಟಿಯ ಆಡಳಿತ ಮಂಡಳಿಯ ಬಳಿ ಉತ್ತರ ಇಲ್ಲ. ನೋಡಬಹುದು, ಸುಮಾರು ಒಂದು 100ಕ್ಕೂ ಹೆಚ್ಚು ರೂಮ್ಗಳು ವ್ಯವಸ್ಥಿತವಾಗಿ ಇರ್ತಕ್ಕಂಥದ್ದು, ಅವು ಯಾವನ್ನು ಕೂಡ ಬಳಕೆ ಮಾಡ್ಕೊಳ್ತಾ ಇಲ್ಲ. ಈ ದೃಶ್ಯದಲ್ಲಿ ನೋಡಬಹುದು ಸಂಪೂರ್ಣವಾಗಿ ಈ ರೀತಿಯಾಗಿ ರೂಮ್ಗಳಿವೆ. ಎಲ್ಲ ರೀತಿಯ ಇಲ್ಲಿ ಫೆಸಿಲಿಟಿಯನ್ನ ಇಲ್ಲಿ ಮಾಡಿರ್ತಕ್ಕಂಥದ್ದು. ಆದ್ರೂ ಕೂಡ ಈ ಒಂದು ಹಾಸ್ಟೆಲ್ ಅನ್ನ ಸರಿಯಾಗಿ ಬಳಕೆ ಮಾಡ್ಕೊಳ್ತಾ ಇಲ್ಲ. ಸುಮಾರು 3ರಿಂದ 4 ಕೋಟಿ ವೆಚ್ಚದಲ್ಲಿ ಈ ಒಂದು ಹಾಸ್ಟೆಲ್ ಅನ್ನ ನಿರ್ಮಾಣ ಮಾಡಿದ್ದಾರೆ. ಬಹಳ ದೊಡ್ಡದಾದಂತ ಹಾಸ್ಟೆಲ್. ನಿಜಕ್ಕೂ ಬಳ್ಳಾರಿಯಲ್ಲಿ ಇಷ್ಟು ದೊಡ್ಡ ಹಾಸ್ಟೆಲ್ ಬೇರೆ ಭಾಗದಲ್ಲಿ ಇಲ್ಲ. ಅಷ್ಟರ ಮಟ್ಟಿಗೆ ದೊಡ್ಡ ಹಾಸ್ಟೆಲ್ ಇದ್ರೂ ಕೂಡ ಇದನ್ನ ಬಳಕೆ ಮಾಡಿಕೊಳ್ಳುವಲ್ಲಿ ಬಳ್ಳಾರಿಯ ಶ್ರೀಕೃಷ್ಣ ದೇವರಾಯ ಯೂನಿವರ್ಸಿಟಿಯ ಆಡಳಿತ ಮಂಡಳಿ ಸಂಪೂರ್ಣವಾಗಿ ನಿರ್ಲಕ್ಷ್ಯವನ್ನ ಮಾಡ್ತಾ ಇರತಕ್ಕಂಥದ್ದು. ಈಗ ವಿದ್ಯಾರ್ಥಿಗಳು ಸಾಕಷ್ಟು ಆರೋಪವನ್ನ ಮಾಡ್ತಾ ಇದ್ದಾರೆ. ಅವರೆಲ್ಲರ ಆರೋಪ ಏನು ಅಂದ್ರೆ ನಮ್ಗೆ ಇರೋದಕ್ಕೆ ವ್ಯವಸ್ಥೆ ಇಲ್ಲ. ಇಂತಹ ಸಂದರ್ಭದಲ್ಲಿ ನೀವು ಈ ರೀತಿಯಾದ ಒಳ್ಳೆಯ ಹಾಸ್ಟೆಲ್ ಅನ್ನ ಯಾಕೆ ಬಳಕೆ ಮಾಡ್ಕೊಳ್ತಾ ಇಲ್ಲ ಅಂತ ವಿದ್ಯಾರ್ಥಿಗಳ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಇದಿಷ್ಟು ಬಳ್ಳಾರಿಯ ಇವತ್ತಿನ ಪ್ರಮುಖ ಸುದ್ದಿ. ಮುಂದಿನ ಸುದ್ದಿನ ನನ್ನ ಕೊಲಿಗ್ ಕೊಡ್ತಾ ಹೋಗ್ತಾರೆ.